ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಇಂದು ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾದ ಮಾಹಿತಿ ತಂದುಕೊಟ್ಟಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮುಂದಿನ ಗೌರಿ ಗಣೇಶ ಹಬ್ಬದ ಮೊದಲು ಸರ್ಕಾರದಿಂದ ಭರ್ಜರಿ ಸುದ್ದಿ ಬಂದಿದೆ. ಈ ಬಾರಿಯೂ ಕೂಡ ಹಣ ವಿತರಣೆಯ ಬಗ್ಗೆ ತುಂಬ ಜನರು ಆತುರದಿಂದ ಕಾಯುತ್ತಿದ್ದಾರೆ. ಹಾಗಾದರೆ ಎಷ್ಟು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರಲಿದೆ, ಯಾವಾಗ ಬಿಡುಗಡೆ ಆಗಲಿದೆ, ಎಲ್ಲದರ ಸ್ಪಷ್ಟ ಮಾಹಿತಿಯನ್ನು ಈಗ ನಿಮಗೆ ಹೇಳುತ್ತೇವೆ ನೋಡಿ. ಪ್ರಿಯ ಅಕ್ಕಂದಿರೇ, ಈ ಬಾರಿಯೂ ಕೂಡ ಸರ್ಕಾರವು ಒಂದೇ ಸುತ್ತಿನಲ್ಲಿ 22ನೇ ಮತ್ತು 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದೆ. ಅಂದರೆ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ 2,000 ಮತ್ತು 2,000 ಸೇರಿ ಒಟ್ಟು 4,000 ಜಮಾ ಆಗಲಿದೆ. ಹಬ್ಬದ ಖರ್ಚುಗಳನ್ನು ಗಮನದಲ್ಲಿಟ್ಟುಕೊಂಡು ಹಣವನ್ನು ಸಮಯಕ್ಕೆ ಮುಂಚೆಯೇ ಬಿಡುಗಡೆ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಹಣ ಬಿಡುಗಡೆ ದಿನಾಂಕವನ್ನು ಕೂಡ ಈಗಾಗಲೇ ನಿಗದಿ ಮಾಡಲಾಗಿದೆ. ಆಗಸ್ಟ್ 18ರಿಂದಲೇ ಬ್ಯಾಂಕ್ ಖಾತೆಗಳಿಗೆ ಹಣ ಬರುವ ಪ್ರಕ್ರಿಯೆ ಆರಂಭವಾಗಿದೆ. ಕೆಲವು ಬ್ಯಾಂಕ್ಗಳಲ್ಲಿ ಮೊದಲು ಬರಬಹುದು, ಕೆಲವು ಕಡೆ ಸ್ವಲ್ಪ ತಡವಾಗಬಹುದು. ಆದರೆ ಪ್ರತಿಯೊಬ್ಬ ಫಲಾನುಭವಿಗೂ ಈ ಹಣ ಖಚಿತವಾಗಿ ಸಿಗುತ್ತದೆ ಎಂಬ ಭರವಸೆ ಸರ್ಕಾರ ಖಂಡಿತವಾಗಿಯೂ ನೀಡಿದೆ. ಇದಲ್ಲದೆ ಕೆಲವರು ತಮ್ಮ ಹೆಸರು ಪಟ್ಟಿ ಸೇರಿಲ್ಲ ಎಂಬ ಆತಂಕ ಹೊಂದಿದ್ದಾರೆ. ಅಂಥವರು ತಮ್ಮ ಸಮೀಪದ ಗ್ರಾಮ 1 ಕೇಂದ್ರ ಅಥವಾ ಮಹಿಳಾ ಸಂಘಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು. ದಾಖಲೆಗಳಲ್ಲಿ ತಪ್ಪಿದ್ದರೆ ಸರಿಪಡಿಸಿಕೊಳ್ಳಬಹುದು. ಯಾರು ಅರ್ಹರಾಗಿದ್ದೀರೋ ಅವರಿಗೆ ಈ ಹಣ ತಪ್ಪದೇ ಜಮಾ ಆಗುತ್ತದೆ. ಈ ಹಣವು ಹಬ್ಬದ ಸಮಯದಲ್ಲಿ ಅಕ್ಕಂದರಿಗೆ ಬಹಳ ಉಪಯೋಗವಾಗಲಿದೆ. ಹಬ್ಬದ ಸಿದ್ಧತೆ, ಮಕ್ಕಳ ಶಿಕ್ಷಣದ ಖರ್ಚು ಇವೆಲ್ಲದಕ್ಕೂ ಈ ಸಹಾಯಕ್ಕೆ ಬಹಳ ಒಂದು ಉಪಯೋಗವಾಗುತ್ತದೆ. ಸರ್ಕಾರವು ಮಹಿಳೆಯರ ಕೈಗೆ ನೇರ ಸಹಾಯ ಎಂಬ ಉದ್ದೇಶವನ್ನು ನಿಜವಾಗಿಯೂ ಕೂಡ ಸಾಕಾರಗೊಳಿಸಿದೆ ಎಂದು ಹೇಳಬಹುದು. ಆದ್ದರಿಂದ ಅಕ್ಕಂದಿರೇ, ನೀವು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಬ್ಯಾಂಕ್ ಖಾತೆಯಲ್ಲಿ ಹಣ ಬರುವುದು ಖಚಿತ. ಹಬ್ಬದ ಮೊದಲು ನಿಮ್ಮ ಖಾತೆಯನ್ನು ಒಮ್ಮೆ ಪರಿಶೀಲಿಸಿ. ಯಾವುದೇ ಸಮಸ್ಯೆ ಎದುರಾದರೆ ತಕ್ಷಣ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಿ. ಇಂತಹ ಇನ್ನಷ್ಟು ನಿಖರ ಹಾಗೂ ತಾಜಾ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಇನ್ನಿತರಿಗೂ ಕೂಡ ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.